ನಮಸ್ತೆ, ಇದು ಶುಕ್ರವಾರದ ಮಿನಿ ಬ್ಲಾಗ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಏಕೆಂದರೆ ನಿನ್ನೆ ಆರತಿ ಕೂಡ ಹೋಗಿ ಹಂಗೆ ಹೊರಗಡೆ ಊಟ ಮಾಡ್ಕೊಬರಕ್ಕೆ ಹೋಗಿದ್ವಲ್ಲ, ಸೊ ಲೇಟ್ ಆಗಿತ್ತು. ಸ್ವಲ್ಪ ಹಾಗೆ ಇವತ್ತು ನೆನ್ನೆಗೆ ದೋಸೆಗೆ ಆಡಿಸಿಟ್ಟಿದ್ದೆ ನಾನು. ಆ ದೋಸೆ ಮಾಡೋಣ ಅಂತ ಹೇಳಿದ್ದೆ. ಸೊ ಟೊಮೆಟೊ ತರಕಾರಿ ಏನಿರಲಿಲ್ಲ ಗೊಜ್ಜು ಮಾಡೋಕ್ಕೂ. ಸೊ ಬರೀ ಚಟ್ನಿ ಮಾಡೋದಲ್ವಾ ಅಂತ 5:45ಗೆ ಎಚ್ಚರ ಆಯಿತು. ಸೊ ನಾನು ಎದ್ದೇಳಲಿಲ್ಲ. 6:45 ಆಗಿತ್ತು, ನೋಡಿದ್ರೆ 7 ಗಂಟೆ ಆಗಿಬಿಟ್ಟಿತ್ತು. ಸೊ 7 ಗಂಟೆ ಎದ್ದಿದ್ದೆ, ಇವತ್ತೇ ಲೇಟಾಗಿ ಎದ್ದಿದ್ದು. 7 ಗಂಟೆಗೆ ಎದ್ದು ಬರೀ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಆದರೂ ಏನು ಮಾಡೋಕ್ಕಾಗಲ್ಲ. ಮನೇಲಿ ಸ್ವಲ್ಪ ತರಕಾರಿ ಇರಲಿಲ್ಲ, ಎಲ್ಲ ಇವತ್ತು ಹೋಗಿ ತರಬೇಕು ಅಂತೇಳಿ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂತೇಳಿ ದೋಸೆ ರುಬ್ಬಿಟ್ಟಿದ್ನಲ್ವ. ಸೊ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಹಾಕಿ ನಿನ್ನೆ ಒಂದು ಅಮಾವಾಸ್ಯೆಗೆ ಅಂತ ಕಾಯಿ ಹೊಡೆದಿದ್ದೆ. ಸೊ ದೇವ್ರ ಮನೇಲಿ ಹೋಗಿ ಕಾಯಿ ಎತ್ಕೊಂಡು ಬಂದೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚಟ್ನಿ ನಾರ್ಮಲಾಗಿ ಆ್ಯಸ್ ಯೂಶುವಲ್ ಎಲ್ಲರೂ ಮಾಡೋ ಥರನೇ ನಾನು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಣ್ಸೆಹಣ್ಣು ಎಲ್ಲನೂ ಹಾಕಿ